ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯವ್ರ ಮಗ ಯತೀಂದ್ರ ಸಿದ್ದರಾಮಯ್ಯ ನಮ್ಮಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ರು. ಹೇಳೋದೇನು ಆ ವಿಷಯನೀಗ ಇಟ್ಕೊಂಡು DK ಶಿವಕುಮಾರು ಅವ್ರಿಗೆ ಇಷ್ಟ ಬಂದಂತೆ ಮಾತಾಡ್ಕೊತಾ ಇದ್ದಾರೆ. ಅವರೇ ನಮ್ಮ ಹೈಕಮಾಂಡ್ ಅಂತ ಹೇಳಿದ್ರು. ಯಾರು? ಯತೀಂದ್ರ ಸಿದ್ದರಾಮಯ್ಯ ನಮ್ಮ ಹೈಕಮಾಂಡು ಅಂತ ಹೇಳಿ ಅವರು ದಿಲ್ಲಿಗೆ ಹೊರಟು ಹೋಗುವಾಗ ಅವರು ಗೊಂದಲದ ಮಾತುಗಳನ್ನಾಡಿ, ಗೊಂದಲದ ಮಾತು ಅಂದರೆ ಹೆಂಗಂದರೆ, ನಾನು ಏನು ವಿಷಯಕ್ಕೆ ಹೋಗ್ತಾ ಇದ್ದೀರಾ, ಯಾರನ್ನ ಭೇಟಿ ಆಗ್ತೀರಾ ಅಂದರೆ, ನನಗೆ ಯಾರೋ ಆಹ್ವಾನ ಮಾಡವ್ರೆ, ಆಹ್ವಾನದಿಂದ ನಾನು ಹೋಗ್ತಾ ಇದ್ದೀನಿ ಇನ್ನೂ ಟೈಪು ಔಟ್ಲೈನಲ್ಲಿ ಹೇಳ್ಬಿಟ್ಟು ಹೊರಟರು. ಹೋಗಿ ಈಗಾಗಲೇ 2 ದಿನ ಆಗ್ತಾಯಿದೆ. ದಿಲ್ಲಿಯ ಕಾರ್ಯಕ್ರಮ ಏನು ಅಂತಂತ ಇನ್ನೂ ಇಲ್ಲಿಯವರೆಗೆ ಒಬ್ರಿಗೂ ಗೊತ್ತಿಲ್ಲ. ನನ್ನ ಊಹೆ ಹಿಂಗಿದೆ ಅಂದರೆ, ಇವರು ಅಲ್ಲಿಗೆ ಹೋಗಿರೋದ್ರಿಂದ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿನಿಗೆ ಭೇಟಿ ಆಗಬೇಕು ಅಂತ ಹೋಗಿದ್ದಾರೆ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಮೇಡಮ್ ಇಬ್ಬರೂ ಇವ್ರನ್ನ ಭೇಟಿ ಆಗಲ್ಲ. ಕಾರಣ ಏನಪ್ಪ ಅಂದರೆ, ಲೋಕಸಭೆಯಲ್ಲಿ ಚರ್ಚೆ ನಡೀತಾ ಇರೋದ್ರಿಂದ ಅಲ್ಲಿ ಚರ್ಚೆಗೇ ಇವರು ಯಾರು ರಾಹುಲ್ ಗಾಂಧಿಯವರು ಸರಿಯಾಗಿ ಸದನ ನಡೆಸೋದಕ್ಕೆ ಬಿಡದೆ ತೊಂದರೆ ಕೊಟ್ಟುಕೊಂಡು ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಇನ್ನು DK ಶಿವಕುಮಾರ್ನ ಎಲ್ಲಿ ಭೇಟಿ ಆಯ್ತಾರೆ ಅಂತ ನನ್ನ ಅನಿಸಿಕೆ. ಈ ಭೇಟಿನಿಗ ಇವರ ಚರ್ಚೆಗಳನ್ನ ವಿಷಯನಿಗ ಮತ್ತು ಇವರು ಯಾರು ಪ್ರಿಯಾಂಕಾಗೋ ಮತ್ತು ಇನ್ಯಾರಿಗೋ ಸುರ್ಜೇವಾಲಾಗೋ ಹೇಳ್ಕೊಂಡು ಯಾರನ್ನೋ ಒಂದು ಮಾತನ್ನು ನಂಬಿ DK ಶಿವಕುಮಾರ್ ದಿಲ್ಲಿಗೆ ಹೋಗ್ಬಿಟ್ಟು ಈಗ ಕೇಂದ್ರ ಸಚಿವರನಿಗೆ ನಾನು ಭೇಟಿ ಆಗ್ತಾಯಿದ್ದೀನಿ ಅಂತ ಕತೆ ಹೇಳ್ತಾ ಇದ್ದಾರೆ. ಈ ಕತೆ ಎಷ್ಟರ ಮಟ್ಟಿಗೆ ನಿಜ ಏನು ಎತ್ತ ಅಂತ ಗೊತ್ತಿಲ್ಲ. ಆದರೆ ಒಂದು ಮನುಷ್ಯ ಹೇಳಬೇಕು ಸುಳ್ಳು, ಆದರೆ ಅತಿಯಾಗಿ ಹೇಳಿದ್ರೆ ಸುಳ್ಳು ಚೆನ್ನಾಗಿರಲ್ಲ. ಸುಳ್ಳನಿಗ ಅತಿಯಾಗಿ ಹೇಳೋಕ್ಕೆ ಹೋಗ್ಬೇಡ್ದು. ಅತಿಯಾಗಿ ಹೇಳೋದ್ರಿಂದ ಏನಾಗ್ತದೆ ಅಂತಂದರೆ, ಮತ್ತು ಜಂಬದ ಮಾತುಗಳನ್ನಿಗ ಆಡೋದು. ಜಂಬದ ಮಾತುಗಳು ಅಂದರೆ, ನೀವು ಯಾರು ನಮಗೆ ಸಪೋರ್ಟ್ ಮಾಡಬೇಡಿ, ನೀವು ನನ್ನ ವಿಷಯಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಒಂದಲ್ಲ ಒಂದು ದಿನ ನಾನೇ ಮುಖ್ಯಮಂತ್ರಿ ಆಗ್ತೀನಿ. ಹೌದಪ್ಪ, ನೀನೇ ಆಯ್ತೀಯ, ನಾಳೆ ದಿವಸನೇ ಇನ್ನೂ ಒಂದಕ್ಕೂ ಹಂಗೆ ಹೇಳು, ನೀನೇ ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಮಲ್ಕೊಂಬಿಡಂತೆ ಎಲ್ಲ ತೋಡ್ಬಿಟ್ಟು. ಅರ್ಥ ಆಯ್ತಾ? ಹೇಳ್ಬೇಡ್ದು ಈ ಥರ ವಿಷಯಗಳೀಗ ನಾನು ಹೇಳ್ತಾಯಿದ್ದೀನಿ. ಕಾರಣ ಏನು ಅಂತಂದರೆ, ನೀವು ಉದ್ದಟತನದ ಮಾತುಗಳಿಗೆ ಆಡ್ತಾ ಇರೋದ್ರಿಂದ ನಮಗೆ ಚೂರು ಬೇಸರ ಆಗುತ್ತೆ. ಮಿಸ್ಟರ್ DK ಶಿವಕುಮಾರ್ ಅವರೇ, ಸಿದ್ದರಾಮಯ್ಯ ಅವರು ನನಗೆ ಹೌದು ಏನು ಈಗ ಎಲ್ಲ ದುರಾಂಕಾರದ ಉಡಾಫೆ ಉತ್ತರಗಳು ಯಾರಿಗೆ? ಪತ್ರಕರ್ತರಿಗೆ. ಆ ಪತ್ರಕರ್ತರು ಹಂಗೆ ಇದ್ದಾರೆ. ಆ ಪತ್ರಕರ್ತರು ಈಗ ಬಜೆಟ್ನಲ್ಲಿ ನಿಮ್ಮ DK ಶಿವಕುಮಾರ್ ಇಲ್ಲ ಹಂಗಂದರೆ, ಹೌದು ಅವರು ನನಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಹಂಗಂತಾರೆ. ಅವ್ರ ಬಾಡಿ ಲ್ಯಾಂಗ್ವೇಜಲ್ಲಿ ಹೆಂಗಿದೆ ಅಂತಂದರೆ, ಹೋಗಲಪ್ಪ, ನಾನೇನೋ ನನ್ನಷ್ಟು ಕೆಲಸಗಳನ್ನಿಗೆ ಒಂದಷ್ಟು ಮಾಡ್ತೀನಿ ಅಂತ ಅಂದ್ಕೊಂಡು ಅವರ ಬಾಡಿ ಲ್ಯಾಂಗ್ವೇಜ್ ಹೇಳುತ್ತೆ. ಈ ಥರ ಬಾಡಿ ಲ್ಯಾಂಗ್ವೇಜ್ಗೂ ತಮ್ಮ ಮಾತುಗೂ ಅರ್ಥ ಇರಬೇಕಲ್ವ? ಅರ್ಥಗರ್ಭಿತವಾಗಿ ಮಾತಾಡಿದ್ರಲ್ವ ಚೆನ್ನಾಗಿರುತ್ತೆ. ಸಿದ್ದರಾಮಯ್ಯನವರು ಮತ್ತು ಇನ್ನೇನು ಮಾಡ್ತಾರೆ? ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ ಅವ್ರ ಕೈಯಲ್ಲಿ? ಈಗ ಅಧಿಕಾರದಿಂದ ಇಳಿಯೋದಕ್ಕೆ ಇಷ್ಟ ಇಲ್ಲ ಸಿದ್ದರಾಮಯ್ಯನಿಗೆ. ಆದರೆ ಅದನ್ನೀಗ ಕೊಡಬೇಕಾದ್ರೂ ಹೆಂಗೆ ಕೊಡೋದು? ಯಾರು ಹೇಳ್ತಾರೆ? ಏನಾದ್ರು ಒಂದು ನೆಪೋ ಇಟ್ಕೊಂಡು ನನ್ನ ಮಗನಿಗೆ ಏನಾದ್ರು ಪೋಸ್ಟ್ ಕೊಡ್ತಾರಾ, ಇದಕ್ಕೇನಾದ್ರು ಕೊಡ್ತಾರಾ, ನನ್ನ ಮಗನಿಗೆ ಮಂತ್ರಿ ಮಾಡ್ತಾರಾ? ಈ ಥರ ಎಲ್ಲ ಆಲೋಚನೆ ಮಾಡ್ಕೊಂಡಿರ್ತಕ್ಕಂಥ ಮನುಷ್ಯನಿಗೆ ಎಲ್ಲಿ ಇದಾಗುತ್ತೆ? ಯಾರೂ ನೆಗೆಟಿವ್ ಥಾಟ್ಸ್ನಿಗೆ ಯೋಚನೆ ಮಾಡಿದೆ. ಎಲ್ಲರಿಗೂ ಪಾಸಿಟಿವ್ನೇ ಇವರು. ನೆಗೆಟಿವ್ ಥಾಟ್ಸ್ ಯೋಚನೆ ಮಾಡಬೇಕು. ಅವ್ರ ಜೊತೆ ಇವರು ಕೆಲಸ ಮಾಡೋಕ್ಕಾಗತ್ತಾ, ಇವರು ಅವ್ರನ್ನ ಸೇರಿಸ್ಕೋತಾರಾ ಇಲ್ವಾ, ಆ ರೀತಿ ಆಲೋಚನೆ ಮಾಡಿ ಅವರು ಇದನ್ನು ಮಾಡಿಕೊಂಡ್ರೆ ಸರಿಯಾಗತ್ತೆ. ಸಿದ್ದರಾಮಯ್ಯನ ಆಸೆ ಏನು? ಅವ್ರ ಮಗನಿಗೆ ಮಂತ್ರಿ ಮಾಡಿಬಿಡ್ಬೇಕು. ಮತ್ತು ಅವರು ಇವತ್ತಲ್ಲ ನಾಳೆ ನಮ್ಮ ಪಾರ್ಟಿನಲ್ಲಿ
ಕಾಂಗ್ರೆಸ್ ಪಾರ್ಟಿಲಿ ಅವನು ಇನ್ನೊಂಚೂರು ಬಲವಾಗಿರಬೇಕು, ಅದಕ್ಕೇನೇನು ಬೇಕು ಎಲ್ಲ ದಾರಿ ಮಾಡೋಣ ಹಂಗಂತ ಅವರ ಆಲೋಚನೆಗಳು. ಅಲ್ಲ ಬೇರೊಬ್ಬರು ಇನ್ನೂ 126 ಜನ 136 ಜನದಲ್ಲಿ ಬೇರೆಯವ್ರಿಗೆ ಏನು ಯಾವ ಪೋಸ್ಟ್ ಯಾರಿಗೆ ಸಿಗುತ್ತೆ ಏನು ನಾವು ಮಾಡಬೇಕಾಗಿರೋದು ಕರ್ತವ್ಯ ಹಂಗಂತ ಆಲೋಚನೆ ಇಲ್ಲ. ಅವರ ಆತ್ಮೀಯ ಸ್ನೇಹಿತರುಗಳಾದಂಥ HS ಮಾದೇಪ್ಪನವರು ಮತ್ತು ಇವರು ಯಾರು ಅವ್ರಿಗೆ ಯಾರಿಗೂ ಏನು ಸಿಗುತ್ತೆ ಪೋಸ್ಟು ಎತ್ತ ಏನು ಅದ್ರ ಬಗ್ಗೆ ಚಿಂತೆ ಇಲ್ಲ. ಅವ್ರ ಮಗನಿಗೆ ಏನು ಪೋಸ್ಟ್ ಸಿಕ್ಕತ್ತೆ ಅಂತಲೇ ಕೂತಿರೋದು. ಅದು ಡಿಸೈಡ್ ಆಗೋಗ್ಬಿಟ್ರೆ ಇವರು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ತಾರೆ. ಇಲ್ಲ ಅವನ್ನೇ ಮುಖ್ಯಮಂತ್ರಿ ಮಾಡಿ ಅಂತಲೂ ಕೇಳೋದ್ರ ತಪ್ಪೇನೂ ಇಲ್ಲ. ಸಿದ್ದರಾಮಯ್ಯನವರು ಯತೀಂದ್ರ ಸಿದ್ದರಾಮಯ್ಯನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಇದ್ದಿದ್ದು ಖುಷಿ ಆಗ್ಬಿಡ್ತಾರೆ. ಆಹಾ ಎಂಥ ಯೋಗ ಸಿಕ್ತು, ನಾನು ಹಾಗೆ ಹೇಳ್ದಿದ್ದ ತಕ್ಷಣವೇ ನನ್ನ ಮಗನ ಮಾಡಿಬಿಟ್ಟೆ ಅಂತ. ಹಂಗೆ ಸಿದ್ದರಾಮಯ್ಯನವರ ಆಲೋಚನೆಗಳು ಈ ಥರ ಇದೆ ಒಳಗಡೆ ಮನಸ್ಸಲ್ಲಿರ್ತಕ್ಕಂಥ ಆಲೋಚನೆಗೆ ಹೊರ ತೆಗಿಬೇಕಲ್ಲ. ಸುಮ್ಮನೆ ಪತ್ರಕರ್ತರ ಮೇಲೆ ಹ್ಞೂ ಈ ಎಲ್ಲ ಹೇಳ್ಕೊಂಡು ಒಬ್ಬ ಪತ್ರಕರ್ತನಿಗೂ ಒಬ್ರಿಗೂ ಸರಿಯಾದ ಉತ್ತರ ಇಲ್ಲ. ಅರ್ಥ ಆಯ್ತಾ? ಇನ್ನು ಯಾಕೆ ಪತ್ರಕರ್ತರು ಹೋಗಿ ಅವ್ರಿಗೆ ಮೈಕ್ ಹಿಡಿತಾರೋ ಏನೋ ಗೊತ್ತಿಲ್ಲ. ನಾನೇನಾದ್ರು ಆಗಿದ್ರೆ ಅವ್ರ ಹತ್ರ ಸುಳಿಯತನೇ ಇರಲಿಲ್ಲ, ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ. ಬೇರೆ ವಿಷಯಗಳು ಯಾಕೆ ಅವ್ರಿಗೆ ಕೇಳಬೇಕು? ಅವ್ರ ಕೈಯಲ್ಲಿ ಯಾಕೆ ಹಂಗೆ ಅನ್ನಿಸ್ಕೋಬೇಕು? ಒಂದು ನಿಲುವಿರಬೇಕು. ನಿಂತ್ಕೊಂಡಾರು ಮಾತಾಡ್ತಾನೆ, ಅದೂ ಇಲ್ಲ. ಹೌದಾ ಓಕೆ ಓಡ್ತಾ ಇರ್ತಾ ಇರೋದು ಸರ್ ಹಿಂಗಂತೆ. ಹೌದಾ ಆಗಲಿ ಬಿಡಿ, ಇಷ್ಟೇ. ಇದಕ್ಕೆ ಖುಷಿಗೆ ಇವರು ಪತ್ರಕರ್ತರು ಅವರ ಹಿಂದೆ ಓಡ್ತಾರೆ. ಮತ್ತು ಈಗ ಬಜೆಟ್ ಮಂಡನೆ ಮಾಡ್ತಾಯಿದ್ದಾರೆ. DK ಶಿವಕುಮಾರ್ನ ಬಿಟ್ಟು ಬಜೆಟ್ ಮಂಡನೆ ಮಾಡ್ತಾಯಿದ್ದಾರೆ ಅಂದರೆ ಇಲ್ಲ ನಾನು ತಯಾರಿ ಆಗ್ತಾಯಿದ್ದೀನಿ, ಅದಕ್ಕೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ, ಅವರು ಹೇಳೋಗವ್ರೆ ಹಂಗಂತ ಹೇಳಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಯಾವುದು ತಪ್ಪು ಅನ್ನೋದು ಇನ್ನೂ ವಿಷಯಗಳು ಗೊತ್ತಿಲ್ಲ. ಅರ್ಥ ಆಯ್ತಾ? ಮತ್ತು ಇನ್ನೊಂದೇನಪ್ಪ ಹಂಗಂತಂದರೆ ಈಗಿನ ಪರಿಸ್ಥಿತಿ ಪ್ರಕಾರ ಸಿದ್ದರಾಮಯ್ಯ ಅವ್ರಿಗೆ ಯಾರೂ ಬೇಕಾಗಿಲ್ಲ. ತಾವೊಬ್ಬರೇ ಇವಾಗ ಬಜೆಟ್ನಿಗೆ ಮಂಡನೆ ಮಾಡಿದೆ ಅಂತ ರಿಜಿಸ್ಟ್ರ್ ಮಾಡಬೇಕು. ಯಾರಿಗೆ? ಅವರ ಬುದ್ಧಿ ಇಲ್ಲದ ರಾಹುಲ್ ಗಾಂಧಿ ಅವ್ರಿಗೆ. ಬುದ್ಧಿ ಇರೋರಲ್ಲ ಅವರು, ಬುದ್ಧಿ ಇಲ್ಲದವರು. ಅವರು ಲೋಕಸಭೆಯಲ್ಲಿ ಏನೇನು ಮಾಡ್ತಾಯಿದ್ದಾರೆ ಅದೆಲ್ಲ ಇವ್ರಿಗೆ ಆನಂದ. ಯಾರಿಗೆ? ಮಿಸ್ಟರ್ ಸಿದ್ದರಾಮಯ್ಯ ಅವ್ರಿಗೆ. ತಪ್ಪೇನಾಗಿದೆ, ತಪ್ಪೇನು ಮಾಡಿದ್ರು, ಏನಕ್ಕೋಸ್ಕರ ಹಿಂಗೆಲ್ಲ ನಡೀತಾ ಇದೆ ಇದನ್ನೆಲ್ಲ ಯೋಚನೆ ಮಾಡಲ್ಲ. ಯಾಕೆ? ಇವರೇ ಮಹಾ ಮೇಧಾವಿಗಳಲ್ವೇ ಯಾರು? ಸಿದ್ದರಾಮಯ್ಯವರು. ಹಂಗಾಗಿ ಇದು ಸರಿಯಾದ ದಾರಿನಲ್ಲಿ ನಡ್ಕೊಳ್ಳೋದಕ್ಕೆ ಯಾವುದೇ ಆದ ವಿಷಯನೇ ಇಲ್ಲ. ಮುಖ್ಯಮಂತ್ರಿಗಳು ಅನ್ನೋದಕ್ಕೆ ಮುಖ್ಯಮಂತ್ರಿಗಳನ್ನೀಗ ನಾವು ಮಾಡಿದ್ದೀವಿ ಅಂತಷ್ಟೇ ನಾವು ಅಂದ್ಕೋಬೇಕ ಬಿಟ್ಟರೆ ಮುಖ್ಯಮಂತ್ರಿಗಳಿಂದ ನಮ್ಗೆ ಏನೇನು ಕಾರ್ಯಕ್ರಮ ಆಯಿತು ಅಂತ ಗೊತ್ತಿಲ್ಲ. 5 ವರ್ಷ ಒಂದೇ ಒಂದು ಕಾರ್ಯಕ್ರಮ ನಡೆಯಿತು. ಏನಪ್ಪ ಹಂಗಂತಂದರೆ 5 ಫ್ರೀ ಬೇಸ್ ಅಂತ. 5 ಫ್ರೀ ಬೇಸಲ್ಲಿ ಯಾವುದೋ 1-2 ಕಾಣ್ತವೆ, ಮತ್ತು ಇನ್ನು 3 ಯಾವುದು ಅಂತಲೇ ಗೊತ್ತಿಲ್ಲ. ಅದು ಎಲ್ಲ ನೆನಗುದ್ದಿ ಬಿದ್ದೋಗಿದೆ. ಒಂದು ಶಕ್ತಿ ಯೋಜನೆ ನಿಂತೇ ಹೋಯ್ತು. ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, ಅಕ್ಕಿ ಅಡ್ರೆಸ್ಗೆ ಇಲ್ಲ. ಅದು ಯಾರು ಕೇಳಿದ್ರು ಯಾರು ಇಲ್ಲ ಅಂತ ಹೇಳ್ತಾವ್ರೆ. ಮತ್ತು ಇನ್ಯಾವ ಫ್ರೀ ಕೊಟ್ಟು ಏನು ಮಾಡ್ತಾಯಿದ್ದಾರೆ? ದೇಶ ಉದ್ಧಾರ ಮಾಡ್ತಾಯಿದ್ದಾರೆ. ಯಾರನ್ನ ಉದ್ಧಾರ ಮಾಡೋಕ್ಕೆ ನೀವು ಮುಖ್ಯಮಂತ್ರಿ ಪದವಿಯಲ್ಲಿ ಕೂತ್ಕೋಬೇಕು ಅಂತಲೇ ಗೊತ್ತಿಲ್ಲ ಮಿಸ್ಟರ್ ಸಿದ್ದರಾಮಯ್ಯ ಅವರೇ. ಬೇರೆಯವ್ರನ್ನ ಉದ್ಧಾರ ಮಾಡೋಕ್ಕೋಸ್ಕರ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗ್ತಾ ಇದ್ದೀರಾ ಅಂತ ನನ್ನ ಅನಿಸಿಕೆ. ಯಾಕೆ ಊಹೆ ಮಾಡ್ಕೋಬೇಡ್ದ? ಯಾಕೆಂದರೆ ನೀವು ನಡವಳಿಕೆನೇ ಹಂಗಿದೆ. ನೀವು ನಡವಳಿಕೆ ಹಂಗಿರೋದ್ರಿಂದ ನಾನು ಹಂಗೆ ಕಲ್ಪನೆಗಳನ್ನ ಮಾಡ್ಕೊಳ್ಳಬಹುದು. ರಾಜ್ಯಕ್ಕೋಸ್ಕರ ಇಲ್ಲ ಜನತೆಗೋಸ್ಕರ ಏನಾದರೂ ನೀವು ಮುಖ್ಯಮಂತ್ರಿ ಆಗಿದ್ದರೆ ಪರವಾಗಿಲ್ಲ. ನೀವು ಕಾಂಗ್ರೆಸ್ ಪಾರ್ಟಿ ಉದ್ಧಾರಕ್ಕೋಸ್ಕರ ಇರ್ತಕ್ಕಂಥವ್ರು. ಈಗ ನೆಕ್ಸ್ಟು ಅಸ್ಸಾಮು, ವೆಸ್ಟ್ ಬೆಂಗಾಳು ಮತ್ತು ಕೇರಳ, ತಮಿಳುನಾಡು, ಪಾಂಡಿಚೇರಿ ಇವು 5 ರಾಜ್ಯಗಳ ಎಲೆಕ್ಷನ್ ನಡೀತದೆ. ಇದು 5 ರಾಜ್ಯಗಳಿಗೆ ಸಂಪನ್ಮೂಲ ಎಲ್ಲಿಂದ ಹೋಗುತ್ತೆ? ಸಂಪನ್ಮೂಲ ಯಾರು ಕೊಡೋದು? ನೀವೇ ಕೊಡಬೇಕು. ಕಾಂಗ್ರೆಸ್ ಮುಖ್ಯಮಂತ್ರಿ ಯಾರು ಇರ್ತಾರೆ ಅವರೇನೋ ಇವರು ತೆಲುಗು ದೇಶಮ್ ಕೊಡ್ತದೋ ಇಲ್ವೋ ಗೊತ್ತಿಲ್ಲ. ನೀವಂತೂ ಕೊಟ್ಟೇ ಕೊಡ್ತೀರಾ.
ಯಾಕೆಂತಂದರೆ ಅವ್ನು ಭರತ್ ರೆಡ್ಡಿ ಮೊದಲೇ ಹೇಳ್ಬಿಟ್ಟಿದ್ದ ಅವನು, ನನ್ನ ಯಾರು ಹೈಕಮಾಂಡ್ ಆಗಲಿ ಇದಾಗಲಿ ಯಾರು ನಾನು ಟಚ್ ಮಾಡೋಂಗಿಲ್ಲ ಅಂತ. ಈಗ ಅವರ ವಿಷಯನೇ ಇಲ್ಲ, ಈಗಿರೋದು ಇಬ್ಬರದೇ ವಿಷಯ. ಒಂದು ಸಂಪನ್ಮೂಲ ಗಟ್ಟಿಯಾಗಿರ್ತಕ್ಕಂಥ ಟಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಇಬ್ಬರೇ. ಸಂಪನ್ಮೂಲ ಕೊಡಿ, ಪಕ್ಷದಲ್ಲಿ ಎಲ್ಲಿದೆ ಅವ್ರ ಹತ್ರ? ಇಲ್ಲ. ಅವ್ರು ಕೂತ್ಕೊಂಡು ಮೋಜು ಮಾಡೋಕ್ಕೆ ಮಸ್ತಿ ಮಾಡೋಕ್ಕೆಲ್ಲ ಬೇಕಲ್ವಾ? ಹಾಂ, ಇನ್ನೇನು ಜನಗಳು ಕೊಡೋಕ್ಕೋಸ್ಕರ ಅಂತನ? ಇಲ್ವಲ್ಲ. ಅಂಥದ್ದೇನು ಅಂತ ಸಂಕಟ ಇಲ್ಲ ಜನರಿಗೆ. ನೀವೇ ಉದ್ಭವ ಮಾಡಿ ಜನರನ್ನೀಗ ಭಿಕ್ಷುಕರು ಮಾಡ್ದಂಗೆ ಮಾಡಿಬಿಟ್ಟಿದ್ದೀರ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ. ನಾನು ಇನ್ನು ಹೆಚ್ಚಿಗೆ ಮಾತಾಡಲ್ಲ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಇವತ್ತೊಂದು ಇಷ್ಟೇ.